ಓಕೆ. ಸೊ ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಅಂತ, ಸಹ ಶಿಕ್ಷಕ, ಸರ್ಕಾರಿ ಪ್ರೌಢಶಾಲೆ 16. ಸೊ 16ಇಂದ ಇವತ್ತು ನಮ್ಮ ಇಲಾಖೆಯ ವತಿಯಿಂದ ಆದೇಶದ ಮೇರೆಗೆ ನಾವು ಒಂದಷ್ಟು 100 ಮಕ್ಕಳುಗಳನ್ನು ಕರ್ಕೊಂಡು ಮೈಸೂರಿನಲ್ಲಿ ಪ್ರಾರಂಭ ಆಗಿರುವಂಥ ಮಕ್ಕಳ ದಸರಾ ಕಾರ್ಯಕ್ರಮವನ್ನು ನೋಡೋಕ್ಕೆ ಅಂತ ಬಂದಿದ್ವು. ಸೊ ಕಲಾಮಂದಿರದಲ್ಲಿ ನಮ್ಮ ಮಕ್ಕಳೆಲ್ಲರೂ ಕೂಡ ಹಲವಾರು ನೃತ್ಯ ಕಾರ್ಯಕ್ರಮಗಳು, ಬೇರೆ ಬೇರೆ ಮೈಮ್ ಶೋ ಎಲ್ಲವನ್ನು ನೋಡ್ಕೊಂಡು ತುಂಬ ಖುಷಿಯಾಗಿದ್ದಾರೆ. ಅಲ್ಲೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಶಾಲೆಯ ಮಕ್ಕಳುಗಳು ಪ್ರದರ್ಶನ ಮಾಡಿದರು. ತದನಂತರದಲ್ಲಿ ಮಕ್ಕಳ ಒತ್ತಾಯದ ಮೇರೆಗೆ ಮತ್ತು ನಮಗೂ ಒಂದು ಆಸೆ ಇತ್ತು, ಮಕ್ಕಳಿಗೆ ಏನಾದರೂ ಒಂದು ಹೊಸದಾಗಿರೋ ಇದನ್ನು ಅವಕಾಶನ ಮಾಡಿಕೊಡ್ಬೇಕು ಅಂತ. ಸೊ ಹಾಗಾಗಿ ಪುಷ್ಪ ಪ್ರದರ್ಶನಕ್ಕೆ ಅಂತ ಬಂದ್ವು. ಸೊ ಪುಷ್ಪ ಪ್ರದರ್ಶನ ತುಂಬ ಚೆನ್ನಾಗಿದೆ, ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ದಾರೆ, ಎಲ್ಲ ಕಲಾಕೃತಿಗಳನ್ನು ನೋಡಿದ್ದಾರೆ. ಗಾಂಧಿ ಭವನ ತುಂಬ ಇಷ್ಟ ಆಗಿದೆ ಅವ್ರಿಗೆ. ಅಲ್ಲಿಗೆಲ್ಲ ಗಾಂಧೀಜಿಯ ಒಂದಷ್ಟು ಥಾಟ್ಸ್ಗಳನ್ನು, ಚಿಂತನೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಸೊ ಅದು ತುಂಬ ಎಫೆಕ್ಟಿವ್ ಆಗಿದೆ ಮಕ್ಕಳುಗಳಿಗೆ. ಒಂದು ಸ್ವಲ್ಪ ಸಮಯಾವಕಾಶ ಕಡಿಮೆ ನಮಗೆ. ಮತ್ತೆ ನಾವು ಇವ್ರನ್ನ ಅವರ ಹಳ್ಳಿಗಳಿಗೆ ತಲುಪಿಸ್ಬೇಕಾಗಿರೋದ್ರಿಂದ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ. ನೋಡ್ಕೊಳ್ಳೋಕೆ ಸ್ವಲ್ಪ ಕಡಿಮೆ ಸಮಯ ಸಿಕ್ತು, ಆದರೂ ಒಳ್ಳೆಯದು. ಬಟ್ ಒಂದು ಕೊರಗೆ ಏನು ಅಂತಂದರೆ, ಈ ನಮ್ಮ ಹಳ್ಳಿ ಶಾಲೆ ಮಕ್ಕಳುಗಳಿಗೆ ಇಲ್ಲಿ ಕನ್ಸೆಷನ್ ಸ್ವಲ್ಪ ಕೊಟ್ಟಿದ್ರೆ ಒಳ್ಳೆಯದಾಗ್ತಿತ್ತು, ಫ್ರೀ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅದೊಂದಷ್ಟು ಮುಂದಿನ ವರ್ಷದಿಂದನಾದರೂ ಸರ್ಕಾರಿ ಮಕ್ಕಳುಗಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೆ ಒಂದಷ್ಟು ಫ್ರೀ ಮಾಡಿಕೊಟ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ.